ನಮಗೂ ಮುಖ್ಯಮಂತ್ರಿಗಳೇ ಅವರು, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದಮೇಲೆ ನಮಗೂ ಮುಖ್ಯಮಂತ್ರಿಗಳೇ. ನಾವು ಅದನ್ನು ಸ್ವಾಗತ ಮಾಡ್ತೀವಿ, ಸ್ವಾಗತ ಮಾಡಲೇಬೇಕು. ಅವ್ರು ಒಳ್ಳೆಯದಾಗಲಿ, ಈ ರಾಜ್ಯಕ್ಕೆ ಒಳ್ಳೆಯ ಕೆಲಸ ಮಾಡಲಿ, ನಿಷ್ಠಾವಂತ, ಆ ಪಕ್ಷಕ್ಕೆ ಅವರು ಪ್ರಾಮಾಣಿಕವಾಗಿದ್ದರು ಅಂತ ನಾವು ಕೇಳಿದ್ದೀವಿ. ನಿಷ್ಠೆಗೆ ಒಂದು ಅವಕಾಶ ಸಿಕ್ಕಿದೆ, ಮಾಡ್ಕೊಂಡು ಹೋಗಲಿ. ಈ ನಮ್ಮಲ್ಲಿ ಹೇಳ್ತಾರೆ ಉಂಡು ಮನೆ ಜಂತಿ ಎಳೆಯೋ ಕೆಲಸ ಅಂತ. ಈ ಉಂಡು ಮನೆ ಜಂತಿ ಎಳೆಯೋ ಕೆಲಸ ಯಾರೂ ಮಾಡಬಾರ್ದು. ತಾತ್ಕಾಲಿಕ ಒಳ್ಳೇದಾಗ್ಬೋದೇನೋ ಅಷ್ಟೇ. ನೀವು ಯಾರು, ಎಲ್ಲಿದ್ರಿ, ಹೆಂಗೆ ಬಂದ್ರಿ, ನಿಮ್ಮನ್ನು ಬೆಳೆಸ್ತೋರು ಯಾರು, ನಿಮ್ಮ ಬೆಳ್ಳಿ ಹಿಡ್ಕೊಂಡು ಕರ್ಕೊಂಡು ಹೋದವ್ರು ಯಾರು, ನಿಮ್ಮ ರಾಜಕೀಯದ ಮಾರ್ಗದರ್ಶಕರು ಯಾರು, ಸ್ವಲ್ಪ ಅರ್ಥ ಮಾಡ್ಕೋಬೇಕು ಮಾತಾಡಬೇಕಾದ್ರೆ. ಇವತ್ತು ಶಿವಕುಮಾರ್ ಅವರು, ಗೌರವಾನ್ವಿತ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಜಾತ್ಯತೀತ ಜನತಾದಳದ ಪಕ್ಷದಿಂದ ಯಾರೊಬ್ಬರು ಒಂದು ಚಕಾರ ಎತ್ತಿಲ್ಲ, ಒಂದು ಮಾತಾಡಿಲ್ಲ. ಬೆಳಗ್ಗೆ ಎದ್ದು ಬಂದು ದೇವೇಗೌಡರ ಮೇಲೆ ಸೂತಕ ಛಾಯೆ ಅಂತ ಹೇಳಬೇಕಾದ್ರೆ ಈ ಭೂಮಿಯನ್ನು ಹರಾಜಾಗ್ತಾ ಇದ್ದಾರೆ ಈ ಮನುಷ್ಯ ಅಂತ ನನಗನ್ನಿಸ್ತದೆ. ಮಂಡ್ಯದ ಭೂಮಿಯನ್ನು, ಮಂಡ್ಯದ ಮಣ್ಣನ್ನು, ಮಂಡ್ಯದ ಗಟ್ಟಿತನನ, ಮಂಡ್ಯದ ಗಂಡತನನ ಹರಾಜಾಕಿ ಬಟ್ಟಂಗಿತನನ ಮೆರ್ಕೊಂಡು ಮಂತ್ರಿ ಆಗಿ ಹೊರಟಿರ್ತಕ್ಕಂಥ ವ್ಯಕ್ತಿ ಇವ. ಅಂದರೆ ಇವ್ರಿಗೆಲ್ಲ ಅವಕಾಶ ಏನು ಅಂದರೆ, ಈ ಭೂಮಿಯಲ್ಲಿ ಗಟ್ಟಿಯಾಗಿರ್ತಕ್ಕಂಥವ್ರು ದೇವೇಗೌಡರು, ಕುಮಾರಸ್ವಾಮಿ ಅವರು, ಜಾತ್ಯತೀತ ಜನತಾದಳದ ಪಕ್ಷ. ಅವ್ರನ್ನ ಬೈದ್ರೆ ಅಷ್ಟೇ ನನಗೆ ಜಾಗ, ಇನ್ನೇನಿಲ್ಲ. ಈಗ ಸುರೇಶ್ ಗೌಡರು ಹೇಳಿದ್ರು ನಾಗಮಂಗಲದಲ್ಲಿ ಭೂಮಿ ಹಗರಣ, ಲೋಕಾಯುಕ್ತರು ಬಂದರು ಮಳವಳ್ಳಿಲಿ ಭೂಮಿ ಹಗರಣ, ಶಾಸಕರೇ ಹೇಳ್ತಾರೆ ಶ್ರೀರಂಗಪಟ್ಟಣದಲ್ಲಿ ಭೂಮಿ ಹಗರಣ. ಇವರು ಉಸ್ತುವಾರಿ ಮಂತ್ರಿ ಕೆಲಸ ಮಾಡ್ತಿಲ್ವ ಮಾಜಿ ಮಂತ್ರಿ ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು? ಏನು ಮಾಡ್ತಾವ್ರು ಇವರು? ದೇವೇಗೌಡರು, ಕುಮಾರಸ್ವಾಮಿ ಅವರು ಬೈಯೋದು ಅಷ್ಟೇ ಇವ್ರ ಕೆಲಸ, ಅಲ್ಲೇ ಕಾಲ ಕಳೀತಾವ್ರ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಬಿಟ್ರೆ ಜಾತ್ಯತೀತ ಜನತಾದಳ ಸಂಪೂರ್ಣ ನಾಶ ಆಗೋಯ್ತದೆ. ಇರಲಿಲ್ವೇ ಶಿವಕುಮಾರ್ ಅವರು? ಕೈ ಜೋಡೆತ್ತು ಅಂದ್ಕೊಂಡು ಹೋಗಿಲ್ವೇ? ಈಗ ಅದೇ ಸಿದ್ದರಾಮಯ್ಯನ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇಲ್ವೇ? ಪರಮೇಶ್ವರ್ ಅವರು ಅನುಮೋದನೆ ಮಾಡಿಲ್ವೇ? ಮಾಡ್ಕೊಂಡು ಹೋಗಲಿ, ಅದು ಅವ್ರ ಪಕ್ಷ. ಅವ್ರ ಪಕ್ಷ ಶಿವಕುಮಾರ್ನವ್ರು ಮಾಡ್ತಾರೋ, ಪರಮೇಶ್ ಸಾಹೇಬರು ಮಾಡ್ತಾರೋ, ಖರ್ಗೆ ಸಾಹೇಬರು ಮಾಡ್ತಾರೋ, ಅವರು ಬಿಟ್ಟದ್ದು. ಯಾರಾದರೂ ನಮಗೇನು? ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ವಿರೋಧ ಮಾಡಿರಲಿಲ್ವೇ? ವಿರೋಧ ಪಕ್ಷ ಇರೋದು ವಿರೋಧ ಮಾಡೋಕ್ಕೆ, ಕೆಟ್ಟ ಕೆಲಸ ಮಾಡಿದಾಗ ವಿರೋಧ ಮಾಡೋಕ್ಕೆ ಅಷ್ಟೇ. ಏನೂ ಮಾತಾಡದೇ ಇರತಕ್ಕಂಥ ಒಂದು ಗೌರವಾನ್ವಿತ ಕುಟುಂಬ, ಈ ದೇಶ ಆಳಿದಂಥ ಕುಟುಂಬ, ರಾಜ್ಯ ಆಳಿದಂಥ ಕುಟುಂಬದ ಬಗ್ಗೆ ನೀವು ಜಾತಿ ಹಿಡಿದು ಈ ರೀತಿ ಸೂತಕದ ಛಾಯೆ ಇದೆ ಅವ್ರ ಮಲ್ಲಿ ಅಂತ ಹೇಳ್ತೀರಲ್ಲ, ನಾಚಿಕೆ ಆಗಲ್ವಾ ಚಲುವರಾಯಸ್ವಾಮಿ ಅವರೇ ನಿಮಗೆ? ಈ ಥರದ ರಾಜಕಾರಣ ನೀವು ಮಾಡಬೇಕಾ?